ಇದೆಯಾ? ರೇಬಿಸ್ ಅಂದರೆ ಏನು? ಇದು ಎಲ್ಲಿ ಹುಟ್ಟುತ್ತದೆ? ರೇಬಿಸ್ ಅನ್ನೋದು ಒಂದು ಮಾರಣಾಂತಿಕ ವೈರಸ್. ಇದು ಲೈಸಾ ವೈರಸ್ ಎಂಬ ಶಕ್ತಿಶಾಲಿ ವೈರಸ್ನಿಂದ ಉಂಟಾಗುತ್ತದೆ. ಪ್ರಮುಖವಾಗಿ ನಾಯಿಗಳ ಮೂಲಕ ಇದು ಹರಡುತ್ತದೆ. ಮಂಗ, ಕೋತಿ, ಕತ್ತೆ ಮತ್ತು ಬೆಕ್ಕುಗಳು ಕೂಡ ಈ ವೈರಸ್ನಿಂದ ಗಾಯಗೊಂಡಿರುತ್ತವೆ. ಕೆಲವೊಮ್ಮೆ ರೇರ್ ಕೇಸ್ನಲ್ಲಿ ಹಾವು ಅಥವಾ ಕಾಡು ಪ್ರಾಣಿಗಳಿಂದಲೂ ಹರಡಬಹುದು. ವೈರಸ್ ದೇಹಕ್ಕೆ ಹತ್ತಿದ ಮೇಲೆ ಅದು ನೇರವಾಗಿ ನರ್ವ್ ಸಿಸ್ಟಮ್ನ ಮೂಲಕ ಮೆದುಳಿಗೆ ತಲುಪುತ್ತೆ. ಅಲ್ಲಿ ತಕ್ಷಣ ಅದರ ವ್ಯಾಪಕ ಪ್ರಭಾವವನ್ನು ತೋರಿಸಲು ಆರಂಭಿಸುತ್ತದೆ. ರೇಬಿಸ್ ಹೇಗೆ ಶರೀರದಲ್ಲಿ ಕೆಲಸ ಮಾಡುತ್ತೆ ಗೊತ್ತಾ? ನಾಯಿ ಕಚ್ಚಿದಾಗ ವೈರಸ್ಗಳು ರಕ್ತದಲ್ಲದೆ ನರಗಳಲ್ಲಿ ಪ್ರವೇಶಿಸುತ್ತವೆ. ಇವು ನಿಧಾನವಾಗಿ ಸ್ಪೈನಲ್ ಕಾರ್ಡ್ ಬ್ರೈನ್ ಅನ್ನು ಸೇರುತ್ತದೆ. ಅಲ್ಲಿ ಸೋಂಕು ಹರಡಿದ ಮೇಲೆ ನಿಮಗೆ ಯಾವ ಲಕ್ಷಣಗಳು ಕಾಣಿಸುತ್ತವೆ ಗೊತ್ತಾ? ಆರಂಭದಲ್ಲಿ ತಲೆನೋವು, ಜ್ವರ, ಉಸಿರಾಟದಲ್ಲಿ ತೊಂದರೆ, ನಂತರ ಹೆದರಿಕೆ, ನಡುಕ ಮತ್ತು ಹೈಡ್ರೋಫೋಬಿಯಾ ಅಂದರೆ ನೀರಿನ ಭಯ. ಬೆಳಕಿನ ಕಿರಣಗಳು ಅವರ ಮೇಲೆ ಬಿದ್ದರೆ ತಡೆಯಲಾಗದ ನೋವು ಕಾಣಿಸಿಕೊಳ್ಳುತ್ತದೆ. ತೀವ್ರ ಅನಿಯಂತ್ರಿತ ಪ್ರವರ್ತನೆ, ಗರ್ಜನೆ, ಭ್ರಮೆ ಮತ್ತು ಕೊನೆ ಹಂತದಲ್ಲಿ ಕೋಮಾ, ಹೃದಯ ಬಡಿತ ನಿಲ್ಲುವುದು, ಮರಣ. ಈ ಇಡೀ ಪ್ರಕ್ರಿಯೆ 2 ವಾರದಿಂದ 3 ತಿಂಗಳವರೆಗೆ ನಡೆಯಬಹುದು. ಆದರೆ ಒಮ್ಮೆ ಸಿಂಪ್ಟಮ್ ಬಂದ ಮೇಲೆ ಮೆಡಿಸನ್ ಇಲ್ಲ. ಒಂದು ಚಿಕ್ಕ ಸ್ಟೋರಿನ ಹೇಳ್ತೀನಿ ಕೇಳಿ ಫ್ರೆಂಡ್ಸ್. ಅವಿನಾಶ್